ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೊಂದು ವಿಡಿಯೋನು ಸಹ ಒಂದು ಮುಖ್ಯವಾದ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಂತಂದರೆ, ಈ PDO ಎಕ್ಸಾಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆಯೇ ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಿರೋದು. ಸೊ ಯಾರೆಲ್ಲ ಇದಕ್ಕೋಸ್ಕರ ನೀವು ಓದ್ತಿದ್ದೀರಾ, ಇದನ್ನು ಅಪ್ಲೈ ಮಾಡಿದ್ದೀರಾ, ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನು ಸ್ವಲ್ಪ ದಿನಗಳೇ ಇರೋದು. ಸೊ ಆದಷ್ಟು ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಈ PDO ಎಕ್ಸಾಮ್ ಯಾವ ಪ್ಯಾಟರ್ನಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಚಿಕ್ಕದಾಗಿ, ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ, ಚಿಕ್ಕದಾಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ PDO ಎಕ್ಸಾಮ್ ಇರೋದು ಡಿಸೆಂಬರ್ 7ನೇ ತಾರೀಕು ಶನಿವಾರ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಡಿಸೆಂಬರ್ 8 ಭಾನುವಾರ ನಿಮಗೆ PDO ಎಕ್ಸಾಮ್ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಪೇಪರ್ 1 ಪೇಪರ್ 2 ಎರಡು ಇರುತ್ತೆ. ಈ ನಾನು ಕನ್ನಡ ಕಡ್ಡಾಯ ಎಕ್ಸಾಮ್ದು ಮಾತ್ರ ಮಾತಾಡ್ತಿದ್ದೀನಿ ಇಲ್ಲಿ. PDO ಎಕ್ಸಾಮು ಭಾನುವಾರ ಇರೋದು, ಶನಿವಾರ ಕನ್ನಡ ಕಡ್ಡಾಯ ಎಕ್ಸಾಮ್. ಇದನ್ನು ಅಷ್ಟೇ, ಇದು KPSC ಅವ್ರದ್ದು ಗ್ರೂಪಿಂದ ಯಾರು ಇದಕ್ಕೆ ಮುಂಚೆ ಯಾರು ಬರೆದಿಲ್ವೋ ಕಡ್ಡಾಯ ಕನ್ನಡ, ಅದನ್ನು ಬರೀಲೇಬೇಕು. ಸೊ ನಾನು ಕೂಡ ಅಟೆಂಡ್ ಮಾಡ್ತಾಯಿದ್ದೀನಿ. PDO ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋದು ಶನಿವಾರ ಅಲ್ವಾ. ಇದಕ್ಕೆ ಟೈಮಿಂಗ್ಸ್ ಇರೋದು 1.5 ಗಂಟೆ ಅಷ್ಟೇ. ಇದಕ್ಕೆ 150 ಮಾರ್ಕ್ಸ್ ಇರುತ್ತೆ, 1.5 ಗಂಟೆ ಮಾತ್ರ ಇರೋದು. ಇದು ಏನಂದರೆ, ಈ KEA ಅವ್ರದ್ದು ಒಂದು ಕ್ವಶನ್ ಕೊಟ್ಟು 4 ಉತ್ತರ ಕೊಟ್ಟಿರ್ತಾರೆ, ಅದ್ರಲ್ಲಿ 1 ಟಿಕ್ ಮಾಡೋದು. ಈ KPSC ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಯಾವ ಥರ ಅಂತಂದರೆ, ಕ್ವಶನ್ ಕೊಡ್ತಾರೆ, ಆನ್ಸರ್ ಬರೀಬೇಕು. ಇವಾಗೆಲ್ಲ ನಾವು ಹಿಂದೆ ಸ್ಕೂಲ್ಗಳಲ್ಲೆಲ್ಲ ಬರೀತಿದ್ವಲ್ಲ, ಕ್ವಶನ್ ಮಾತ್ರ ಇರ್ತಿತ್ತು, ಆನ್ಸರ್ ಎಲ್ಲ ಬರೀತಿದ್ವಲ್ಲ, ಆ ಥರ ಇದಿರೋದು. ಇದಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ. 4 ಆನ್ಸರ್ ಕೊಡ್ತಾರಲ್ಲ, ಆ ಟಿಕ್ ಮಾಡೋ ಇದಿಲ್ಲ. ಎಲ್ಲನೂ ನಾವು ಬರವಣಿಗೆ ಮೂಲಕನೇ ಬರೀಬೇಕಾಗಿರುತ್ತೆ. ಇದು 1.5 ಗಂಟೆ ಟೈಮ್ ಇರುತ್ತೆ. 150 ಮಾರ್ಕ್ಸ್ಗೆ ನಿಮ್ಗೆ ಗೊತ್ತಿರೋ ಹಾಗೆಯೇ 50 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಅದರಲ್ಲಿ ವಿಭಾಗ A ಅಂತ ಇರುತ್ತೆ, ಮತ್ತು ವಿಭಾಗ B ಅಂತ 2 ವಿಭಾಗ ಮಾಡಿರ್ತಾರೆ. ಫಸ್ಟ್ನೇದರಲ್ಲಿ ವಿಭಾಗ Aದಲ್ಲಿ 4 ಕ್ವಶನ್ಸ್ ಇರುತ್ತೆ. ಆ 4 ಕ್ವಶನ್ಸ್ಗೂ 25 ಮಾರ್ಕ್ಸ್ ಥರ 100 ಆಗೋಗ್ತು ಅಲ್ಲೇ. ಅಂದರೆ 4 ಕ್ವಶನ್ಗೆ 25 ಎಷ್ಟಾಯಿತು, 100 ಆಯಿತು. ವಿಭಾಗ A ಅಲ್ಲಿ 4 ಕ್ವಶನ್ಗೂ 25 ಮಾರ್ಕ್ಸ್ ಇರುತ್ತೆ. ಫಸ್ಟ್ನೇದೇನಂತಂದರೆ, ಈ ಎಲ್ಲ ಪ್ರಶ್ನೆಗೂ ಇದರಲ್ಲಿ ಆನ್ಸರ್ ಮಾಡಲೇಬೇಕು. ಫಸ್ಟ್ನೇದೇನಂತಂದರೆ ಪ್ರಬಂಧ 25 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟು ಗದ್ಯ ಭಾಗನ ಓದಿ, ಒಂದು ಗದ್ಯ ಭಾಗನ ಕೊಟ್ಟಿರ್ತಾರೆ, ಅದನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅದು 25 ಮಾರ್ಕ್ಸ್ಗಿರುತ್ತೆ. ಮತ್ತು 100 ಶಬ್ದ ಮೀರದಂತೆ ಗದ್ಯ ಭಾಗವನ್ನು, ಸಾರಾಂಶವನ್ನು ವಿವರಿಸಬೇಕಾಗುತ್ತೆ. 4ನೇದು ಇಂಗ್ಲೀಷ್ ಗದ್ಯ ಭಾಗವನ್ನು ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಟ್ ಮಾಡಿ ಬರೀಬೇಕಾಗುತ್ತೆ. ಇದಕ್ಕೆ ಇಷ್ಟು 4 ಕ್ವಶನ್ಗೂ, ಒಂದು ಪ್ರಬಂಧ, ಒಂದು ಗದ್ಯ ಭಾಗ ಓದಿ ಪ್ರಶ್ನೆಗೆ ಉತ್ತರಿಸೋದು, ಇನ್ನೊಂದು 100 ಶಬ್ದ ಮೀರದಂತೆ ಸಾರಾಂಶ ಬರೀಬೇಕು, ಮತ್ತು ಇಂಗ್ಲೀಷ್ನ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡೋದು. ಈ 4ಕ್ಕೂ ಅಷ್ಟೇ 25 ಮಾರ್ಕ್ಸು, ಅಂದರೆ 4ರಿಂದ 100 ಮಾರ್ಕ್ಸ್ ಇಲ್ಲೇ ಆಗೋಗುತ್ತೆ. ನೆಕ್ಸ್ಟು ವಿಭಾಗ B ಅಲ್ಲಿ ಏನಿರುತ್ತೆ ಅಂತಂದರೆ ಪತ್ರಲೇಖನ 10 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟು ಗಾದೆಗಳ ಅರ್ಥ, ಸ್ವಾರಸ್ಯ ಬರೀರಿ ಅಂತ ಇರುತ್ತೆ. ಇದರಲ್ಲಿ 2 ಗಾದೆಗಳನ್ನ ಕೊಡ್ತಾರೆ, 2ಕ್ಕೂ 5 ಮಾರ್ಕ್ಸು, 10 ಮಾರ್ಕ್ಸು. ಮತ್ತು ನುಡಿಗಳ ಅರ್ಥ, ನುಡಿಗಳಿರುತ್ತಲ್ಲ, ಅದರ ಅರ್ಥ ವಿವರಿಸಬೇಕು. ಇದರಲ್ಲಿ 3 ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ ಥರ 6 ಮಾರ್ಕ್ಸ್ ಆಯಿತು. ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ 4 ಪ್ರಶ್ನೆಗಳಿರುತ್ತೆ, ಒಂದೊಂದು ಪ್ರಶ್ನೆಗೆ 1 ಮಾರ್ಕ್ಸು, 4 ಮಾರ್ಕ್ಸ್ ಆಯಿತು. ಮತ್ತು ತತ್ಸಮ ತದ್ಭವ ಇರುತ್ತೆ, ಅದಕ್ಕೆ 5 ಪ್ರಶ್ನೆಗಳಿರುತ್ತೆ, ಒಂದೊಂದು ಮಾರ್ಕ್ಸು, 5 ಮಾರ್ಕ್ಸ್ ಆಯಿತು. ಮತ್ತು ಬಿಡಿಸಿ ಬರೆಯೋದು, ಒಂದು ಪದಗಳನ್ನ ಕೊಟ್ಟಿರ್ತಾರೆ, ಅದನ್ನ ಬಿಡಿಸಿ ಬರೆಯೋದು, ಅದಕ್ಕೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 5 ಪ್ರಶ್ನೆಗಳಿಗೂ ಸಹ 1 ಮಾರ್ಕ್ಸ್ ಥರ 5 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಅರ್ಥ ಬರೆಯೋದು, ಪದಗಳ ಅರ್ಥ ಬರೆಯೋದಕ್ಕೂ ಇದಕ್ಕೂ ಅಷ್ಟೇ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ, 1 ಮಾರ್ಕ್ಸ್ ಥರ 5 ಪ್ರಶ್ನೆಗಳು, 5 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಅನ್ನೋದು ವಿರುದ್ಧ ಪದಗಳಿಗೆ 5 ಪ್ರಶ್ನೆ ಕೊಟ್ಟಿರ್ತಾರೆ, 5 ಪ್ರಶ್ನೆಗೂ 1 ಮಾರ್ಕ್ಸ್ ಥರ 5 ಮಾರ್ಕ್ಸ್ ಆಯಿತು. ಟೋಟಲು 150 ಮಾರ್ಕ್ಸ್ ಆಗುತ್ತೆ. 150ಯಲ್ಲಿ ನಾವು ತೊಗೋಬೇಕಾಗಿರೋದು 50 ತೊಗೊಳ್ಳೇಬೇಕು. ನನ್ನ ಥಿಂಕಿಂಗು ತೊಗೋಬೋದು ಅಂತ. ಈ ಪತ್ರಲೇಖನ ಆವಾಗಿಂದನೂ ನಮಗೆ 1 to 10th ಇದ್ದೇ ಇರುತ್ತೆ, ಗೊತ್ತಿರುತ್ತೆ, ಕಲ್ತಿದ್ದೀವಿ. ಪತ್ರಲೇಖನೂ ಬರಿಬೋದು, ಮತ್ತು ಪ್ರಬಂಧ ಕೂಡ ಆಲ್ಮೋಸ್ಟ್ ಬರಿಬೋದು ಅಂತ ಅಂದ್ಕೊಳ್ತೀನಿ. ಮತ್ತು ಇದು ಯಾವುದು ಕಷ್ಟ ಆಗುತ್ತೆ ಅಂತಂದರೆ, ಇಂಗ್ಲೀಷ್ ಟು ಕನ್ನಡಕ್ಕೆ ನಾವು ಅನುವಾದ ಮಾಡಬೇಕಲ್ಲ, ಅದೊಂದು ಸ್ವಲ್ಪ ಟಫ್ ಆಗುತ್ತೆ ಕನ್ನಡ ವಿಭಾಗದಲ್ಲಿ ಓದಿರೋರಿಗೆ. ಪತ್ರಲೇಖನದಲ್ಲೂ ಮಾಡ್ಬೋದು, ಮತ್ತು ಪ್ರಬಂಧದಲ್ಲೂ ಮಾಡ್ಬೋದು, ಮತ್ತು ಗಾದೆಗಳ ಅರ್ಥ, ಸ್ವಾರಸ್ಯ ಇದನ್ನೂ ಕೂಡ ಬರಿಬೋದು. ಸೊ ಯಾರು ಈ ಒಂದು ಎಕ್ಸಾಮ್ಗೆ ನೀವು ಹಾಕಿದ್ದೀರ ಅಪ್ಲಿಕೇಶನ್ನು, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇದರಲ್ಲಿ ಸ್ವಲ್ಪನಾದರೂ ನಿಮಗೆ ಯೂಸ್ ಆಯಿತು ಅಂತ ತಿಳ್ಕೊಳ್ತೀನಿ. ಟೋಟಲ್ 12 ಪ್ರಶ್ನೆಗಳಿರೋದು. ವಿಭಾಗ A ಅಲ್ಲಿ 4 ಪ್ರಶ್ನೆ, ಇನ್ನು ಮಿಕ್ಕಿದ್ದು ವಿಭಾಗ B ಅಲ್ಲಿ ಇರುತ್ತೆ. ಮತ್ತು ಇದನ್ನೆಲ್ಲದಕ್ಕೂ ಅಷ್ಟೇ ಕೀ ಆನ್ಸರ್ಸ್ ಅಂತೂ ಇರಲ್ಲ. ಒಂದು ಪ್ರಶ್ನೆ ಕೊಟ್ಟು ಆ ಉತ್ತರಗಳನ್ನ ಅಂತೂ ಇರಲ್ಲ, ಪ್ರಶ್ನೆ ಮಾತ್ರ ಕೊಟ್ಟಿರ್ತಾರೆ. ಎನಿ ಒಂದು ಉತ್ತರನ ನಾವೇ ಬರೀಬೇಕಾಗುತ್ತೆ. ನೀಟಾಗಿ ಎಕ್ಸಾಮ್ ಬರೀರಿ.
ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.